ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರೇ, ಗೋವಾದ ಮುಖ್ಯಮಂತ್ರಿ ಸಂಭಾಜಿ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರೇ ಮತ್ತು ನಮ್ಮ ಅಣ್ಣ ತಮ್ಮಿಂದರೇ ಮತ್ತು ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಈಗಾಗಲೇ ತುಂಬ ಸಮಯ ಆಗಿದೆ. ಈ ಉರಿ ಬಿಸಿಲಲ್ಲಿ ಕೂಡ ಇಷ್ಟು ಬೆಳಿಗ್ಗೆ 11 ಗಂಟೆಯಿಂದ ತಾವೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲೂ ತಮ್ಮ ಪ್ರೀತಿ ಅಭಿಮಾನಕ್ಕೆ ನನಗೆ ಮಾತೇ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಹೇಳೋದೇ ಆದರೆ ಸೂರ್ಯನಿಗೆ ಸವಾಲು ಹಾಕಿದ್ದೀರಿ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಈ ಬಿಸಿಲಲ್ಲಿ ಸೂರ್ಯನಿಗೆ ಸವಾಲು ಹಾಕಿರತಕ್ಕಂಥ ತಮ್ಮ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈಗಾಗಲೇ ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ. ಇದು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ. ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ, 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲಬೇಕು, ನಾನು ದೆಹಲಿಗೆ 28 ಸಂಸದರನ್ನು ಕರೆದುಕೊಂಡು ಹೋಗಬೇಕು ಅನ್ನೋ ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಅದರಿಂದ ಇವತ್ತು ನಾನು ಹಲವಾರು ಕಳೆದ 13 ದಿವಸದಿಂದ ನಾನು ಈ ಕ್ಷೇತ್ರ ವ್ಯಾಪ್ತಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜನರು ಕೊಟ್ಟಂಥ ಒಂದು ವಿಶ್ವಾಸದ ಸ್ವಾಗತ ಮತ್ತು ಅವರ ಮಂದಹಾಸವನ್ನು ನೋಡಿದರೆ ಇಲ್ಲಿ ಬದಲಾವಣೆಯ ಅಲೆ ಕಾಣ್ತಾ ಇದೆ, ಒಂದು ಗೆಲುವಿನ ಅಲೆ ಕಾಣ್ತಾ ಇದೆ ಅಂತ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ. ಯಾಕೆಂದರೆ ಇವತ್ತು ಏನೇನೋ ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಒಂದ್ಸರಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮತದಾನ ಅನ್ನೋದು ಮನೆಯ ಹೆಣ್ಣು ಮಗಳಿದ್ದಂತೆ, ಅದನ್ನು ಮಾರಾಟ ಆಗಬಾರ್ದು, ಮಾರಾಟ ವಸ್ತು ಆಗಬಾರ್ದು ಅಂತ ಹೇಳ್ತಾರೆ. ಮತದಾನ ಯಾವಾಗಲೂ ಮನೆಯ ಮಗಳಿದ್ದಾಗೆ, ಮತದಾನ ಮಾರಾಟ ಆಗಬಾರ್ದು. ಈ ಕ್ಷೇತ್ರದಲ್ಲಿ ಚುನಾವಣೆ ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಯಾಕೆಂದರೆ ಆಗಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರೋದು. ನಾನು ಸುಮಾರು 35 ವರ್ಷ ಕಾಲ ಹೃದ್ರೋಗ ತಜ್ಞನಾಗಿ 18 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನದೇ ಆದ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿದ್ದೇನೆ. ಯಾವುದಂದರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಅದಕ್ಕೆ ಎರಡನೇದು, ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮಾನವೀಯತೆಗೆ ಮೊದಲ ಆದ್ಯತೆ. ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ. ಮತ ಮೊದಲು ಸೇವೆ ನಿರಂತರ. ಹಾಗೆ ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಯಾಕೆಂದರೆ ಮತದಾನ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು. ನೀವೆಲ್ಲ ಮತದಾನ ಮಾಡಿರೋದು ಅದು ಚಲಾಯಿಸಿ ನಿಮ್ಮ ಮತವನ್ನು ಡಾಕ್ಟರ್ CN ಮಂಜುನಾಥ್ಗೆ ಚಲಾಯಿಸಿ, ನೀವು ಕಮಲದ ಗುರುತಿಗೆ. ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ಹೇಳಬೇಕಾಗತ್ತೆ. ಅದು ನಾಗರಿಕರ ಸಂಸ್ಕಾರ. ಇವತ್ತು ಕಳೆದ 10 ವರ್ಷದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ. ನರೇಂದ್ರ ಮೋದಿಯವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಕುಮಾರಸ್ವಾಮಿಯವರ ಸರ್ಕಾರ ಹಾಗೂ ದೇವೇಗೌಡರ ಸರ್ಕಾರ, ಇವೆಲ್ಲ ನನಗೆ ಶ್ರೀರಕ್ಷೆಯಾಗಿದೆ. ಇವತ್ತು BJP ಮತ್ತು JDS ಕಾರ್ಯಕರ್ತರು ಎಲ್ಲ ಅವರ ಹೃದಯಗಳು ಒಂದಾಗಿದೆ, ಅವರ ಮನಸ್ಸುಗಳು ಒಂದಾಗಿದೆ. ಇವತ್ತು ಆ ರೀತಿ ಕೆಲಸ ಮಾಡತಕ್ಕಂಥ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಗೆ ಮತ್ತು ನನ್ನ ಗೆಲುವಿಗೆ ಆನೆ ಬಲ ಬಂದಂತೆ ಆಗಿದೆ ಅಂತ ನಾನು ಹೇಳಬೇಕಾಗತ್ತೆ. ಈಗ ಹಲವಾರು ವಿಚಾರಗಳನ್ನು ನಾವು ಪ್ರಸ್ತಾವ ಮಾಡ್ಬೋದು. ಇವತ್ತು 5 kg ಅಕ್ಕಿ ಕೊಡ್ತಾ ಇರೋದು ಯಾರು? 5 kg ಅಕ್ಕಿಯನ್ನು ಕೊಡ್ತಾ ಇರೋದು ಅದು ಕೇಂದ್ರ ಸರ್ಕಾರ. ಅದು ರಾಜ್ಯ ಸರ್ಕಾರಗಳ ಮೂಲಕ ಕೊಡ್ತಾ ಇದೆ ಹೊರತು ಅದು ಮೂಲತಃ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಹಾಗೆಯೇ ಇವತ್ತು ಜನಸಾಮಾನ್ಯರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ಸಿಗಬೇಕು ಅನ್ನುವ ದಿಕ್ಕಿನಲ್ಲಿ ಭಾರತಾದ್ಯಂತ ಸುಮಾರು 11,000 ಜನೌಷಧಿ ಕೇಂದ್ರಗಳು ಇವತ್ತು ತೆರೆದಿದೆ, ಜನೌಷಧಿಗಳು. ಹಾಗೆ ನೋಡ್ಬೋದು 2020ನೇ ಇಸ್ವಿನಲ್ಲಿ 2020ನೇ ಇಸ್ವಿನಲ್ಲಿ
ಕೋವಿಡ್ ಮಹಾಮಾರಿ ಲಕ್ಷಾಂತರ ಜನರ ಜೀವನ ತೆಗೆದುಕೊಂಡೋಯ್ತು ಮತ್ತು ಕೋಟ್ಯಾಂತರ ಜನರಿಗೆ ಸೋಂಕು ತಗುಲಿತು. ಅವತ್ತು ನರೇಂದ್ರ ಮೋದಿಯವರ ಸರ್ಕಾರ ಏನಾದರೂ ಈ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ದಿದ್ರೆ ಸುಮಾರು ಆ ಸಂದರ್ಭದಲ್ಲಿ ಎಲ್ಲ 18 ವರ್ಷ ಮೇಲ್ಪಟ್ಟ ಎಲ್ಲ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನು ಕೊಡಬೇಕು, ಕೋವಿಡ್ ವ್ಯಾಕ್ಸಿನನ್ನು ಕೊಡಬೇಕು ಅಂದ್ಬಿಟ್ಟು 200 ಕೋಟಿ ಲಸಿಕೆಯನ್ನು ಕೊಡಲಾಯಿತು ಭಾರತ ದೇಶದಲ್ಲಿ. ಅದು ಕೊಡದೇ ಇದ್ದಿದ್ರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವರಲ್ಲಿ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ, ಮುಂಭಾಗದಲ್ಲಿ ಇರ್ತಿದ್ದವರು ಎಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ. ಅದರಿಂದ ನಂತರ ನಾವು ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಿ 35% ಸಾವುಗಳು ಹೃದಯಘಾತದಿಂದ ಆಗ್ತಾ ಇದೆ. ಆ 40% ಹೃದಯಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ನಾವು ಈ ರಕ್ತನಾಳಗಳಿಗೆ ಸ್ಟೆಂಟನ್ನು ಹಾಕ್ತೀವಿ. ಇದು ಮೊದಲು ಇದರ ಬೆಲೆ 1,70,000 ಇತ್ತು ಈ ಸ್ಟೆಂಟ್ಗಳ ಬೆಲೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ 2015ನೇ ಇಸ್ವಿನಲ್ಲಿ ಆ ಸ್ಟೆಂಟ್ ಬೆಲೆಯನ್ನು 1,00,000 ಇದ್ದಿದ್ದು 70,000 ಇದ್ದಿದ್ದನ್ನ 30,000ಕ್ಕೆ 25,000ಕ್ಕೆ ಇಳಿಸಿದಂಥ ಬಹಳ ಬಡವರ ಕಣ್ಣೀರು ಒರೆಸಿದ್ದಾರೆ. ಯಾಕೆಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ವಿ ಅಂತ ಅರ್ಥ. ಅದರಿಂದ ಮನುಷ್ಯ ಮತ್ತು ಮನುಷ್ಯತ್ವಕ್ಕೂ ಬಹಳ ಒಂದೇ ಅಕ್ಷರ ವ್ಯತ್ಯಾಸ ಇದೆ. ಮನುಷ್ಯರಾದರೆ ಪ್ರಯೋಜನ ಇಲ್ಲ, ಮನುಷ್ಯತ್ವ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕಾಗಿದೆ ಇವತ್ತು. ಹಾಗಾಗಿ ಹಲವಾರು ಇವತ್ತು ತಾವೆಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಬೇಕು, ನನ್ನನ್ನು ಸಂಸತ್ತಿಗೆ ಕಳಿಸ್ಕೊಡ್ಬೇಕು. ನಾನು ನಿಮ್ಮ ಜೊತೆ ಇರ್ತೇನೆ, ನೀವು ನಮ್ಮ ಜೊತೆ ಇರಬೇಕಾಗತ್ತೆ. ಇದು ಬಹಳ ಮುಖ್ಯ. ಯಾಕೆಂದರೆ ನಾವು ಈ ದೇಶದ ಯಾವಾಗಲೂ ಈ ದೇಶ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇತಿಹಾಸವನ್ನು ಸೃಷ್ಟಿಸುವ ಶಕ್ತಿ ತಮ್ಮಲ್ಲಿದೆ, ಭವಿಷ್ಯವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ತಮ್ಮಲ್ಲಿದೆ. ಮತ್ತು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲ ಪಾಲುದಾರರಾಗಬೇಕಾಗಿತ್ತೆ. ನಾವು ಹೇಳ್ತೀವಿ ಕಾಯಕವೇ ಕೈಲಾಸ ಮಾಡಿದಂಥ ನನ್ನ ತತ್ವ ಸಿದ್ಧಾಂತನೇ ಕಾಯಕವೇ ಕೈಲಾಸ. ನಾನು ಈ 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 75 ಲಕ್ಷ ಜನರಿಗೆ, ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. 8 ಲಕ್ಷ ಜನರಿಗೆ ನಾವು ಆಪರೇಷನ್ ಮಾಡಿದ್ದೇವೆ. ಆದರೆ ಒಬ್ಬನೇ ಒಬ್ಬ ರೋಗಿಯನ್ನ ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ಕಳಿಸಿದಂಥ ಯಾವುದೇ ಒಂದು ಸನ್ನಿವೇಶಗಳಿಲ್ಲ. ಯಾಕೆಂದರೆ ಪ್ರಾಣ ಅನ್ನೋದು ಬಹಳ ಮುಖ್ಯ. ಕೇವಲ ಒಂದು ರೋಗಿಯನ್ನು ಬದುಕಿಸಿದ್ರೆ ನಾವು ಒಂದು ಪ್ರಾಣವನ್ನು ಬದುಕಿಸಲ್ಲ, ಇಡೀ ಕುಟುಂಬಕ್ಕೆ ನಾವು ಆಸರೆ ಆಗ್ತೇವೆ, ಕುಟುಂಬಕ್ಕೆ ನಾವು ಜೀವದ ಆಸರೆ ಆಗ್ತೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಹಾಗಾಗಿ ಇವತ್ತು 2 ಭಾರತವನ್ನು ನಾವು ನೋಡ್ತೇವೆ. ವೈಮಾನಿಕವಾಗಿ ನಾವು ಭಾರತವನ್ನು ನೋಡಿದಾಗ ಅದರ ಚಿತ್ರಣವೇ ಬೇರೆ, ಆಕಾಶದಿಂದ ಭಾರತವನ್ನು ನೋಡಿದಂಥ ಸಂದರ್ಭದಲ್ಲಿ. ಆದರೆ ನಿಜವಾದ ಭಾರತವನ್ನು ನೋಡಬೇಕಾದ್ರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಈ ರೈಲು ಹಳಿಯ 2 ಬದಿಯಲ್ಲಿ ಬಡತನವನ್ನು ನೋಡ್ತೇವೆ, ಶೌಚಾಲಯದ ಸಮಸ್ಯೆಯನ್ನು ನೋಡ್ತೇವೆ, ರೈತರ ಬವಣೆಯನ್ನು ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೋಡ್ತೇವೆ. ಕಳೆದ 10 ವರ್ಷದಲ್ಲಿ ಮತ್ತು ಹಿಂದೆ ಇಲ್ಲಿ BJP ಮತ್ತು JDS ಸರ್ಕಾರ ಮಾಡಿದಂಥ ಕೆಲಸ ಈ ರೈಲಿನಲ್ಲಿ ಕಾಣುವಂಥ ಭಾರತನ ಸ್ಪಂದನೆ ಮಾಡಿದ್ದಾರೆ. ಅದನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕು. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಆಸ್ಪತ್ರೆಗೆ ಯಾರಪ್ಪ ಗಣ್ಯ ವ್ಯಕ್ತಿಗಳು, ಯಾರಪ್ಪ VIP-ಗಳು ಅಂದರೆ ಸಂಸದರಲ್ಲ, ಶಾಸಕರಲ್ಲ ಅಥವಾ ಮಂತ್ರಿಗಳಲ್ಲ. ನನ್ನ ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ನಾನು ನೋಡಿಕೊಂಡ ರೀತಿ ಅಂದರೆ ಅದು ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಮಧ್ಯ ವರ್ಗದವರು. ನಾವು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸುಮಾರು 30 ಕೋಟಿ, ಇವತ್ತು ಭಾರತ ದೇಶದಲ್ಲಿ 30 ಕೋಟಿ ರೈತರಿಗೆ ಇವತ್ತು 6,000 ರೂಪಾಯಿ ಹಾಗೆ ಕೊಟ್ಟಿದೆ. ಆದರೆ ಯಡಿಯೂರಪ್ಪನವರು ಸರ್ಕಾರ, ಅವರು ಮುಖ್ಯಮಂತ್ರಿ ಆಗಿದ್ದಾಗ
ಕೇಂದ್ರ ಸರ್ಕಾರ ಕೊಟ್ಟಂತ 6,000 ಮತ್ತು ರಾಜ್ಯ ಸರ್ಕಾರ ಕೊಟ್ಟಂತ 4,000 ಸೇರಿ ಒಟ್ಟು 10,000. ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದರಿಂದ 50 ಲಕ್ಷ ರೈತರಿಗೆ ಇದು ಸಹಾಯ ಆಗಿದೆ. ಆದರೆ ಈಗ ಬಂದಂಥ ಸರ್ಕಾರ 10,000 ರೂಪಾಯಿ ಇದ್ದದನ್ನ ಕೇವಲ 6,000 ರೂಪಾಯಿಗೆ ಅದು ಇಳಿಸಿದೆ. ಅದರಿಂದ ಅದು ರೈತ ವಿರೋಧಿ ಕಾನೂನು ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ನಾವು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ. ಒಂದನ್ನು ಗೆಲ್ಲಬೇಕಾಗತ್ತೆ, ಎರಡನೇದನ್ನ ನಾವು ಅದನ್ನು ದೂರ ಮಾಡಬೇಕಾಗತ್ತೆ, ಮೂರನೇದ ಹಂಚಬೇಕಾಗತ್ತೆ. ಯಾವುದನ್ನು ನಾವು ಗೆಲ್ಲಬೇಕು? ಜನರ ಹೃದಯಗಳನ್ನು ಗೆಲ್ಲಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು. ಎರಡನೇದು ನಾವು ಯಾವುದನ್ನು ಮರಿಬೇಕು? ದ್ವೇಷವನ್ನು ಮರಿಬೇಕು, ಮತ್ಸರವನ್ನು ಮರಿಬೇಕು. ಮೂರನೇದೇನಪ್ಪ ಅಂದರೆ ಏನು ಹಂಚಬೇಕು ಅಂದರೆ ನಾವು ಹಂಚಬೇಕಾಗಿರೋದು ಪ್ರೀತಿಯನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು. ಯಾಕೆಂದರೆ ನೀವು ಮನೆ ಕಟ್ಟಬೇಕಾದ್ರೆ ಹಣ ಬೇಕು, ಆದರೆ ಮನಸ್ಸು ಕಟ್ಟಬೇಕಾದ್ರೆ ಗುಣ ಬೇಕು ಅಂತ ಹೇಳ್ತೇವೆ. ಆದರೆ ದುಡ್ಡಿನಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ವಾಸ ಆಗಿರ್ಬೋದು, ಎಲ್ಲರೂ ವಾಸ ಮಾಡ್ಬೋದು. ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಕೇವಲ ಯೋಗ್ಯರು ಮಾತ್ರ ಇರಲಿಕ್ಕೆ ಸಾಧ್ಯ ಮತ್ತು ಯೋಗ್ಯರು ವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಬೇಡುವುದೇನೆಂದರೆ, ಮನವಿ ಮಾಡುವುದೇನೆಂದರೆ, ನೀವು ಕಮಲದ ಗುರುತಿಗೆ ಡಾಕ್ಟರ್ CN ಮಂಜುನಾಥ್ ಹೆಸರು ಮುಂದೆ ಇರತಕ್ಕಂಥ ಕಮಲದ ಗುರುತಿಗೆ ತಾವು ಇರೋದ್ರಿಂದ ಕಮಲದ ಗುರುತಿಗೆ ತಾವೆಲ್ಲ ಮತ ಹಾಕಬೇಕು. ಯಾಕೆಂದರೆ ಇವತ್ತು ನೋಡ್ಬೋದು, ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಅಂದರೆ ಆಲ್ರೆಡಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಆದರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು BJPಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು. ಹಾಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅದರಿಂದ ನಾವು ರಕ್ತದಾನ ಅಂತ ಹೇಳ್ತೀವಿ. ರಕ್ತದಾನ ಏನು? ಅಂಗಾಂಗ ದಾನ ಮತ್ತು ರಕ್ತದಾನ ಬೇರೊಬ್ಬರ ಬದುಕಿನಲ್ಲಿ ಬೆಳಕನ್ನು ಕೊಡುತ್ತೆ. ಆದರೆ ಅಮೂಲ್ಯವಾದ ಮತವನ್ನು ನೀವು ಕಮಲದ ಗುರುತಿಗೆ BJPಗೆ ಕೊಡೋದ್ರಿಂದ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ನಂದಾದೀಪ ಆಗುತ್ತೆ ಅಂತ ನಾನು ಹೇಳಬೇಕಾಗತ್ತೆ. ಕೊನೆಯದಾಗಿ ಈಗಾಗಲೇ ಸಮಯ ಕೂಡ ಆಗಿದೆ. ಕುಮಾರಸ್ವಾಮಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ನೀವು ನನಗೆ ಒಂದು ಬಾರಿ ಅವಕಾಶವನ್ನು ಕೊಡಿ, ನಾನು ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ಎಲ್ಲ ಕಷ್ಟ ಸುಖಗಳು ಸ್ಪಂದಿಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ JDS ಮತ್ತು BJP ಶಕ್ತಿ ಜಾಸ್ತಿ ಇದೆ. ಯಾಕೆಂದರೆ ಕಳೆದ ಬಾರಿ ನೋಡ್ಬೋದು ನೀವು, ಇದು ಕಾಂಗ್ರೆಸ್ ಜೊತೆ JDS ಇದ್ದಂಥ ಸಂದರ್ಭದಲ್ಲಿ BJPಯ ಅಭ್ಯರ್ಥಿಗೆ 6,70,000 ಮತಗಳು ಬಂದಿತ್ತು. ಆದರೆ ಈ ಬಾರಿ ಏನಾಗಿದೆ, BJP ಜೊತೆ JDS BJP ಜೊತೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರು ನಾಮಿನೇಷನ್ ಮಾಡಿ ಬಂದಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಹೇಳೋಣ. ಅವರು ಕೂಡ ಈ ಚುನಾವಣೆಯಲ್ಲಿ ಜಯ ಗಳಿಸೋದು ಡೆಫಿನೆಟ್ ಅಂತಲೇ ಹೇಳಬೇಕಾಗತ್ತೆ. ಕೊನೆಯದಾಗಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಯಾಕೆಂದರೆ ಮನಸ್ಸು ನಿರ್ಮಲವಾಗಿದ್ದರೆ ಅದು ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಅದು ಪುರಸ್ಕಾರ,
ನಮ್ಮ ನಡೆ ನುಡಿ ಚೆನ್ನಾಗಿದ್ದರೆ ಅದು ಸತ್ಕಾರ. ತಾವೆಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಕಮಲದ ಗುರುತಿಗೆ ಮತ ಹಾಕೋದ್ರಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ಈ ನಾಡಿನ ದೊರೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣವರು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿಂದುಳಿದ ವರ್ಗದ ನಮ್ಮ ನಾಯಕರು, ಆತ್ಮೀಯರು, ಮಾಜಿ ಮಂತ್ರಿಗಳಾದಂಥ ಬಂಡಪ್ಪ ಕಾಶಂಪುರ ಅವರು ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ.